ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ, ಯಾವ ರೀತಿಯಾದಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲೇನೆ 3ನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮಿಥುನ ರಾಶಿಯವರ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನೋಡೋದಾದ್ರೆ, ಈ ತಿಂಗಳು ನಿಮಗೆ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ನೋಡೋದಾದ್ರೆ ನಿಮಗೆ ರೋಲ್ ಕೋಸ್ಟರ್ ಆಗಿರುವಂತಹದ್ದು. ಇದರಿಂದಾಗಿ ನೀವು ಮುಂಚಿತವಾಗಿ ಚೆನ್ನಾಗಿ ತಯಾರಿ ಮಾಡಿಕೊಳ್ಳುವಂತಹದ್ದು ಜಾಣತನ ಆಗಿರ್ತದೆ. ಈ ತಿಂಗಳು ನಿಮಗೆ ವೃತ್ತಿ ದೃಷ್ಟಿಕೋನದಿಂದ ನೋಡೋದಾದ್ರೆ ವಿವಿಧ ಬದಲಾವಣೆಗಳಾಗುವಂತಹದ್ದು, ಈ ಒಂದು ವಿವಿಧವಾದಂತಹ ಬದಲಾವಣೆಗಳನ್ನು ನೀವು ಗುರುತಿಸಲ್ಪಡುತ್ತದೆ ಅನ್ನುವಂತಹ ತಿಂಗಳಾಗಿದೆ. 10ನೆಯ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ತಿಂಗಳ ಪೂರ್ತಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆಲಸಗಳಲ್ಲಿ ಅನಾಯಾಸವಾಗಿ ಮೇಲ್ಗೈಯನ್ನು ಸಾಧಿಸುವಂತಹ ರೀತಿಯಾಗಿ ಸೂಚಿಸ್ತಾ ಇದೆ. ಈ ಒಂದು ತಿಂಗಳು ಹೇಗಿದೆ ಅಂದರೆ, ನಿಮಗೆ ವೃತ್ತಿ ಜೀವನದಲ್ಲಾಗಿರ್ಬೋದು, ಇತರೆ ವಿಧದಲ್ಲಿ 10ನೆಯ ಮನೆಯಲ್ಲಿ ರಾವಿನ ಒಂದು ಉಪಸ್ಥಿತಿ ಇರೋದ್ರಿಂದಾಗಿ, ನಿಮಗೆ ಮೀನರಾಶಿಯಲ್ಲಿರೋದ್ರಿಂದಾಗಿ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನೀವು ಅನಾಯಾಸವಾಗಿ ನೀವು ಏನೇ ಒಂದು ಶ್ರಮ ಪಡೆದೇನೆ ಮೇಲ್ಗೈಯನ್ನು ಸಾಧಿಸುವಂತಹ ಒಂದು ರೀತಿಯಾದಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ವೇಗ ಮತ್ತು ದಕ್ಷತೆಯೊಂದಿಗೆ ಇತರರಿಗೆ ಸವಾಲುಗಳನ್ನು ಒಡ್ಡಬಹುದಾದಂತಹ ಕಾರ್ಯಗಳನ್ನು ನೀವು ನಿಭಾಯಿಸ್ತೀರಿ. ಅತಿ ವೇಗವಾಗಿ, ಫಾಸ್ಟ್ ಆಗಿ, ಹಾಗೂ ನೀವು ಮಾಡ್ತಾ ಇರುವಂತಹ ಕಾರ್ಯಗಳಿಂದ ಇತರರಿಗೆ ಒಂದು ಚಾಲೆಂಜ್ ಆಗಿ ಅವ್ರಿಗೆ ಒಂದು ಸವಾಲನ್ನು ಒಡ್ಡುವಂತಹ ರೀತಿಯಾದಂತಹ ಕಾರ್ಯಗಳನ್ನು ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿರೋದ್ರಿಂದಾಗಿ ಸಾಕಷ್ಟು ವಿಚಾರಗಳಲ್ಲಿ ನೀವು ಅದನ್ನು ಜಯವನ್ನು ಸಾಧಿಸ್ತೀರಿ. ಹಾಗೇನೆ ಎಲ್ಲ ವಿಚಾರಗಳು ಕೂಡ ನೀವು ಅನ್ಕೊಂಡಂತಹ ರೀತಿಯಾಗಿ ಆಗುವಂತಹದ್ದು ಎಷ್ಟು ಒಳ್ಳೆಯ ವಿಚಾರ ಅಲ್ವಾ. ಹಾಗಾಗಿ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂತಾದ್ರೆ ಈ ತಿಂಗಳು ನಿಮಗೆ ಭರವಸೆಯ ಭವಿಷ್ಯವನ್ನು ಹೊಂದಿರುವಂತಹ ತಿಂಗಳಾಗಿದೆ. ಈ ಒಂದು ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಏನಾದ್ರೂ ಸಾಧಿಸಲು ನಿಮ್ಮದೇ ಆದಂತಹ ಒಂದು ಬಲವಾದಂತಹ ಪ್ರೇರಣೆ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನ ಹೆಚ್ಚಿನದಾಗಿ ಹರಿಸ್ತೀರಿ. ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ಅದರ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಿ ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚಿನವಾದಂತಹ ಒಂದು ಒತ್ತನ್ನು ನೀಡಿ ಆ ಅಧ್ಯಯನದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಂತಹದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿದೆ. ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಏಕಾಗ್ರತೆ ಅನ್ನುವಂಥದ್ದು ಸಮರ್ಪಿತವಾದಂತಹ ವಿಧಾನ ಅಂತಿಮವಾಗಿ ಅನುಕೂಲಕರವಾದಂತಹ ಫಲಿತಾಂಶಗಳಿಗೆ ಕಾರಣವಾಗ್ತದೆ. ಹಾಗಾಗಿ ಹೆಚ್ಚಿನ ಏಕಾಗ್ರತೆಯನ್ನ ವಿದ್ಯಾರ್ಥಿಗಳು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನೀವು ಮೆಡಿಟೇಷನ್ ಮಾಡುವಂತಹದ್ದು ಅಥವಾ ಓದುವಂತಹ ವಿಚಾರಗಳಲ್ಲಿ ಮೊಬೈಲ್ ಅಥವಾ ಬೇರೆ ಯಾವುದೇ ಒಂದು ಗೆಜೆಟ್ಸ್ಗಳನ್ನು ಯೂಸ್ ಮಾಡ್ದಲೆ ಬರೀ ಹೆಚ್ಚಿನದಾಗಿ ಓದಿನ ಬಗ್ಗೆ ಅದರ ಒಂದು ಕಾನ್ಸಂಟ್ರೇಷನ್ನ ಹೆಚ್ಚಿಸ್ಕೊಳ್ಳುವಂತಹ ವಿಧಾನಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಈ ರೀತಿಯಾಗಿರುವಂಥದ್ದು. ಇನ್ನು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ನೋಡುವಂಥದ್ದಾದ್ರೆ ಡೈನಾಮಿಕ್ಸ್ ರೀತಿಯಾಗಿ ಏರಿಳಿತಗಳು ನಿಮಗೆ ಅನುಭವಿಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಹು 10ನೆಯ ಮನೆಯಲ್ಲಿ ಸ್ಥಿರವಾಗಿರೋದ್ರಿಂದಾಗಿ, ಕೇತು 4ನೆಯ ಮನೆಯಲ್ಲಿರೋದ್ರಿಂದಾಗಿ ಈ ತಿಂಗಳು ನೀವು ಪ್ರಸ್ತುತ ಒಂದು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಈ ರೀತಿಯಾಗಿರುವಂಥದ್ದಾಗಿರ್ತದೆ. ಏನಪ್ಪಾ ಅದು ಅನ್ನುವಂಥದ್ದಾದ್ರೆ, ನೀವು ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ಈ ತಿಂಗಳು ಮಿಶ್ರಮ ಫಲಿತಾಂಶವನ್ನ ನೀಡುವಂಥ ಸಾಧ್ಯತೆ ಇರೋದ್ರಿಂದಾಗಿ 5ನೇ ಮನೆಯ ಮೇಲೆ ಮಂಗಳನ ಪ್ರಭಾವ ವಿಶೇಷವಾಗಿ ಅನುಕೂಲಕರವಾಗಿಲ್ಲ. ಯಾಕೆಂದ್ರೆ ಅದು ನಿಮ್ಮ ಶಕ್ತಿಯನ್ನ ಸಂಬಂಧಿಸಿದ ಸಮಸ್ಯೆಗಳ ಕಡೆಗೆ ತಿರುಗಿಸಬಹುದು. ಅಂದ್ರೆ ಆ ಒಂದು ನಿಮ್ಮ ಶಕ್ತಿಯನ್ನ ಸಮಸ್ಯೆಗಳಿಗೆ ತಿರುಗಿಸುವಂಥದ್ದು, ನಿಮ್ಮ ಒಂದು ಬಲ ಅನ್ನುವಂಥದ್ದನ್ನ ಬೇರೆ ರೀತಿಯಾಗಿ ಅದನ್ನ ದುರುಪಯೋಗ ಆಗುವಂತ ರೀತಿಯಾಗಿ ನಿಮಗೆ ಪ್ರೇರೇಪಣೆ ಆಗುವಂಥದ್ದಾಗ್ತದೆ. ಹಾಗಾಗಿ ಆ ಸಂಬಂಧದಲ್ಲಿ ನೀವು ಸ್ವಲ್ಪ ಜಾಗೃತರಾಗಿರ್ಬೇಕಾಗತ್ತೆ. ಇನ್ನು ಯಾಕಂದ್ರೆ ನಿಮಗೆ ಶಕ್ತಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಾಡಬಹುದಾದಂಥದ್ದು, ಸಂಘರ್ಷಣೆಗಳು ತೀವ್ರಗೊಳ್ಳುವಂಥದ್ದಾಗ್ತದೆ. ಇನ್ನು ವಿವಾಹಿತ ವ್ಯಕ್ತಿಗಳಿಗೆ ನೋಡುತ್ತಿದ್ದರೆ 7ನೆಯ ಮನೆಯ ಅಧಿಪತಿ ಗುರು, ಶುಕ್ರ ಮತ್ತು ಸೂರ್ಯರು ಮತ್ತು ಬುಧರೊಂದಿಗೆ 10ನೆಯ ಮನೆಯ ಸ್ಥಾನದಲ್ಲಿ ಪಡೆದಿರ್ತಾನೆ. ಈ ಸಂಯೋಗ ಅನ್ನುವಂಥದ್ದು ನಿಮ್ಮ ಸಂಬಂಧದಲ್ಲಿ ಕುಟುಂಬದ ಸದಸ್ಯರಿಂದ ಗಮನಾರ್ಹ ಹಸ್ತಕ್ಷೇಪವನ್ನು ಉಂಟು ಮಾಡ್ತದೆ. ವಿವಾಹಿತ ಜೀವನದಲ್ಲಿ ನಿಮ್ಮ ಕುಟುಂಬದ ಹಸ್ತಕ್ಷೇಪ ಆದಾಗ ಸ್ವಲ್ಪ
ಏನಾದರೂ ಘರ್ಷಣೆಗಳಾಗುವಂಥದ್ದು, ಈ ರೀತಿಯಾಗುವಂಥದ್ದು ಸಹಜ ಆಗಿರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವಿನ ಉದ್ವೇಗತನ ಅನ್ನುವಂಥದ್ದು ಸಂಭವ್ಯವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಕೋಪ, ಆವೇಶ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುವಂಥದ್ದಾಗ್ತದೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ನೀವು ಹೆಚ್ಚು ತಾಳ್ಮೆಯಿಂದ ಇರುವಂಥದ್ದು, ಮಾತನಾಡುವಂಥ ವಿಚಾರಗಳಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿರುವಂಥದ್ದನ್ನು ಗಮನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಈ ತಿಂಗಳ ಆರ್ಥಿಕ ದೃಷ್ಟಿಕೋನದಲ್ಲಿ ಕೆಲವು ದುರ್ಬಲತೆಯನ್ನ ಬಹಿರಂಗಪಡಿಸುವಂಥದ್ದು, ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಈ ಒಂದು ತಿಂಗಳಾದ್ಯಂತ ತನ್ನ ಸ್ಥಾನದಲ್ಲೇ ಉಳಿದಿರ್ತಾನೆ ಮತ್ತು ಹಣಕಾಸಿನ ಕಾಳಜಿಯನ್ನು ಕೂಡ ಪರಿಹರಿಸುವಲ್ಲಿ ಮತ್ತು ನಿಮ್ಮ ಆದಾಯವನ್ನ ಸ್ಥಿರಗೊಳಿಸುವಲ್ಲಿ ಪ್ರಮುಖ ಆಟಗಾರನಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದಾಗಿ ಸ್ಥಿರವಾದಂತಹ ದೈನಂದಿನ ಗಳಿಕೆಯನ್ನ ಖಚಿತಪಡಿಸುವಂತಹ ರೀತಿಯಾಗಿರ್ತದೆ. ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ನಿಮಗೆ ಏರಿಳಿತಗಳಿರುವಂಥದ್ದಾಗಿರ್ತದೆ. ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ತಿಂಗಳ ಆರೋಗ್ಯದಲ್ಲಿ ನೋಡೋದಾದರೆ ಏರಿಳಿತಗಳು ಅನ್ನುವಂಥದ್ದಿದೆ. ಗಮನಾರ್ಹವಾದಂತಹ ಅನಾರೋಗ್ಯ ಸಮಸ್ಯೆಗಳು ಹೊಂದಿರ್ತೀರಿ. ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಗಂಟಲಿನ ಸಮಸ್ಯೆ, ಅಸ್ವಸ್ಥತೆ, ಅಜೀರ್ಣ ಸಮಸ್ಯೆಗಳು, ದೊಡ್ಡದಾದಂತಹ ಕರಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುವಂಥದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಿರೋದರಿಂದಾಗಿ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಪರಿಹಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಉಳಿದಂತೆ ನಿಮಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಈ ಗಂಡ ಹೆಂಡತಿಯ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ಓದಿನ ಬಗ್ಗೆ ಆಗಿರ್ಬೋದು, ನಿಮ್ಗೆ ಈ ಥರ ಯಾವುದೇ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ಇನ್ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಕಠಿಣ ಸಮಸ್ಯೆಗಳದು ಬಗೆಹರಿತಾ ಇಲ್ಲ, ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನು ನಾವು ಹುಡ್ಕೊಳ್ಬೇಕು ಅನ್ನೋಂಥದ್ದಾದರೆ ಈ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ ಪವನ್ ಶರ್ಮಾ ಗುರುಜಿಯವರ ಒಂದು ಕಾಂಟ್ಯಾಕ್ಟ್ ಮಾಡಿದಾದ್ರೆ ನಿಮಗೆ ಖಂಡಿತವಾಗಿ ನಿಮ್ಮ ಸಮಸ್ಯೆಯಲ್ಲಿ ಎದುರಾಗ್ತಾ ಇರುವಂತಹ ಏನು ಪ್ರಾಬ್ಲಮ್ಸ್ಗಳಿದೆ ಅದೆಲ್ಲಕ್ಕೆ ಕೂಡ ಸೊಲ್ಯೂಷನ್ ಅನ್ನುವಂಥದ್ದು ದೊರಕುತ್ತೆ ಅಂತ ತಿಳಿಸ್ತಾ ಈ ಮೂಲಕವಾಗಿತ್ತು ಈ ಒಂದು ಮಾಸ ಭವಿಷ್ಯ ಅನ್ನೋಂಥದ್ದು. ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.